ಬಿಜೆಪಿಯಲ್ಲಿ ಮತ್ತೆ ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ಯತ್ನಾಳ್ ಟೀಮ್ ಮತ್ತೊಂದು ಸುತ್ತಿನ ಫೈಟ್ಗೆ ರೆಡಿ ಆಗಿದೆ. ಬಿಜೆಪಿಯ ಈ ಒಳಬೇಗುದಿ ಮತ್ತೊಂದು ಮಗ್ಗಲಿಗೆ ಹೊರಳ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮತ್ತೊಂದು ಪ್ಲಾನ್ ಜೊತೆಗೆ ದಾವಣಗೆರೆಯಲ್ಲಿ ಒಗ್ಗಟ್ಟು, ದೆಹಲಿಗೆ ಮತ್ತೆ ಹೋಗೋಕೆ ಸಜ್ಜಾಗಿದ್ದಾರೆ ಯತ್ನಾಳ್ ಅಂಡ್ ರೆಬೆಲ್ಸ್. ಜಿಎಂಐಟಿ ಅತಿಥಿ ಗೃಹ ಇಲ್ಲಿ ಒಂದು ಮೀಟಿಂಗ್ ಆಯಿತು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರಿಗೆ ಸೇರಿದಂತ ಜಿಎಂಐಟಿ ಸೋಲೆ ಇವತ್ತು ರೆಬೆಲ್ಸ್ ನಾಯಕರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ರು. ಸಭೆ ನಡೆಸಿ ರೆಬೆಲ್ಸ್ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಬಿಜೆಪಿಯಲ್ಲಿ ಮತ್ತೆ ಸಮರಕ್ಕೆ ಸಜ್ಜಾದ್ರು ಯತ್ನಾಳ್. ವಿಜೇಂದ್ರ ವಿರುದ್ಧ ಕೆಡ್ಡ ತೋಡೋದಕ್ಕೆ ಮತ್ತೊಂದು ಪ್ರಯತ್ನ ಈಗ ಆಗ್ತಾ ಇದೆ. ಶತಾಯಗತಾಯ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡೋದೇ ನಾವು ಬಿಡೋದಿಲ್ಲ ಅಂತ ಈಗ ಈ ನಾಯಕರು, ಯತ್ನಾಳ್ ಸೇರಿದ ಹಾಗೆ ಉಳಿದಂಥ ನಾಯಕರು ಈಗ ಶಪಥ ಮಾಡಿರೋ ಹಾಗಿದೆ. ಸಂಜೆ ಡೆಲ್ಲಿಗೆ ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ಸಂಜೆ ಡೆಲ್ಲಿಗೆ ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ಇನ್ನು ಮತ್ತೊಮ್ಮೆ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕೆಂಡ ಕಾರಿದ್ರು. ದಾವಣಗೆರೆಯಲ್ಲಿ ಮಾತನಾಡಿದ ಯತ್ನಾಳ್, ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೀನಿ, ಅಧ್ಯಕ್ಷ ರೇಸ್ನಲ್ಲೂ ಕೂಡ ಇದ್ದೀನಿ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಯಾರು, ನಾನಾ ಅಂತ ಕೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಯತ್ನಾಳ್ ನೋಡೋಣ. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರು ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು, ಬೀದರ್ನಾಗ ಸೋಲಿಸಿದವ್ರು ಯಾರು, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡ್ರಿ ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಾರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ಒಳ್ಳೇದಲ್ರಿ, ರಾಮುಲು ಒಳ್ಳೆ ವಿಚಾರ ಮಾಡ್ಯಾರ. ಶ್ರೀರಾಮುಲು ಹೇಳಿದ್ದು ನಾನು ಸ್ವಾಗತ ಮಾಡ್ತೀನಿ. ಒಡೆದ ಮನಸ್ಸುಗಳು, ಕೆಟ್ಟ ಲಫಂಗರು, ಭ್ರಷ್ಟರು ಇರುವಂಥ ಏನು ನೇತಾರರು ಅವರನ್ನು ದೂರ ಮಾಡ್ತೀನಿ ಅಂತ ಏನು ಹೇಳ್ಯಾರ, ಒಳ್ಳೇದು. ನಾನು ಶ್ರೀರಾಮುಲು ಅವರು ಇದಕ್ಕೆ ಸಂಪೂರ್ಣ ಬೆಂಬಲ. ನಮ್ಮ ಪಕ್ಷದ ಹೈಕಮಾಂಡ್ ಒಂದಾಗಿ ಹೋಗ್ಬೇಕು. ನಾವು ಭ್ರಷ್ಟರನ್ನ ಟಾಲರೇಟ್ ಮಾಡೋದಿಲ್ಲ, ಕುಟುಂಬ ರಾಜಕಾರಣದಿಂದ ದೂರ ಮಾಡ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಒಂದಾಗಿ ಹೋಗ್ತೀವಿ.